ಕೆಲವು ವಿಷಯಗಳನ್ನು ಸ್ಪೆನ್ಸರ್ ಹಾಕ್ತಿರೋದು ನಮಗೆ ಕೊರತೆ ಇರೋದನ್ನು ಕೊರತೆಗಳನ್ನ ತುಂಬಿಸ್ಕೊಳ್ಳೋದಕ್ಕೆ ಯಾರು ಹೋಗೋದನ್ನು ನಾವು ದೇವರ ಮಾಡೋದು ಕಡೆಯ ಒಂದು ಆಪ್ಷನ್ ಇವಾಗ ಕಡೆಯಲ್ಲಿ ಕೊನೆಗೆ ನಮಗೆ ಯಾರೂ ಇಲ್ಲ ಅಂದಾಗ ದೇವರೇ ಗತಿ ಅದನ್ನು ನಾವು ನಾನು ತುಂಬ ಮುಖ್ಯವಾಗಿ ದೊಡ್ಡನ ನಾವು ಮಾತಾಡುವಾಗ ಏನು ಮಾಡೋಕ್ಕಾಗಲ್ಲ ಈ ಥರ ತೋರಿಸೋದು ಒಳ್ಳೆಯ ಯಾಕಂದರೆ ನಾನು ತುಂಬಾ ಈ ವರ್ಷದಲ್ಲಿ 2 ಚಿತ್ರಗಳನ್ನು ನಿರ್ಮಾಣ ಮಾಡಿ ಬಿಡುಗಡೆ ಮಾಡಿ ಈ ಕಷ್ಟ ಅನುಭವಿಸ್ತಾ ಈ ಚಿತ್ರವಾಗಿ ನಾನು ಅಟ್ಲೀಸ್ಟ್ ಎಲ್ಲೋ ಒಂದು ಚಿಕ್ಕ ಚಿಕ್ಕ ಪಿಕ್ಚರ್ಗಳಿಗೆ ಪಿಕ್ಚರ್ ರಿಲೀಸ್ ಆಗಿ ಅದರ ರಿಪೋರ್ಟ್ ನೋಡಿಕೊಂಡು ವ್ಯಾಪಾರ ಆಗ್ತಾಯಿತ್ತು. ನಮಗಿರೋದು 2 ಸೋರ್ಸ್. ಒಂದು ಚಿತ್ರ ನಿರ್ಮಾಣ ಮಾಡೋ ನಿರ್ಮಾಪಕರಿಗೆ 2 ಕಡೆಯಿಂದ ದುಡ್ಡು ಬರುತ್ತೆ. ಒಂದು OTT ಪ್ಲ್ಯಾಟ್ಫಾರ್ಮ್, ಇನ್ನೊಂದು ಬಾಕ್ಸ್ ಆಫೀಸ್. OTT ಅನ್ನೋದು ಇವತ್ತು ಟೋಟಲಿ ಕನ್ನಡ ಚಿತ್ರಗಳನ್ನ ತುಂಬ ನಿಲ್ಲಿಸಬಿಟ್ಟಿದೆ. ಎಲ್ಲ ಒಂದು ಕಡೆ ದೊಡ್ಡ ಚಿತ್ರಗಳು ತಗೊಳ್ತಾಯಿದ್ದಾರೆ. ದೊಡ್ಡ ಚಿತ್ರಗಳು ಜೊತೆಯಲ್ಲಿ ಚಿತ್ರ ನಿರ್ಮಾಣ ಮಾಡೋದನ್ನು ನಾವು ಹಾಕಿದ್ದಾರೆ ಬಾಕ್ಸ್ ಆಫೀಸ್ ಇಡೀ ರಾಜ್ಯದ ಚಿತ್ರಮಂದಿರ ಬಿಡುಗಡೆ ಆಗ್ತಾ ಇದ್ದಾಗ ಕೆಲವು ಚೆನ್ನಾಗಿದೆ, ನೋಡ್ತಾರೆ, ಚೆನ್ನಾಗಿದ್ದಾವೆ. ನಾವು ಹೋಗಿಲ್ಲ ಚಿತ್ರ ಯಾಕೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡೋದು. ಸೊ ಬಾಕ್ಸ್ ಆಫೀಸಲ್ಲಿ ಎಷ್ಟು ಚೆನ್ನಾಗಿಲ್ಲ ನಿಮಗೆ ಗೊತ್ತು. ಇವತ್ತು ಇಡೀ ಬೇರೆ ರಾಜ್ಯಗಳ ಬೇರೆ ಚಿತ್ರಗಳ ಬೇರೆ ಭಾಷೆ ಚಿತ್ರಗಳು ನಮ್ಮ ರಾಜ್ಯದಲ್ಲಿ ಹಲವಾರು ಚಿತ್ರಮಂದಿರಗಳಲ್ಲೂ ನಮಗೆ ಚಿತ್ರಮಂದಿರ ಸಿಗ್ತಾರೆ. ಪ್ರತಿಯೊಂದು ತೊಂದರೆ ಆಗ್ತದೆ. ದೊಡ್ಡ ಚಿತ್ರಗಳಿಗೆ ನಾನು ದೊಡ್ಡ ಚಿತ್ರಗಳಿಗೆ ಹೇಳ್ತಾರೆ, ದೊಡ್ಡ ನಮ್ಮ ಹೀರೋಗಳ ಚಿತ್ರಗಳಿಗೆ ಹೇಳ್ತಾರೆ. ಆದರೂ ಅದೆಲ್ಲ ಕಷ್ಟಪಟ್ಟು ಬಿಡುಗಡೆ ಮಾಡಿದ ಮೇಲೆ ನಮಗೇನು ಬರುತ್ತೆ ಅನ್ನೋದು ತುಂಬ ಮುಖ್ಯ. ವ್ಯಾಪಾರನೂ ತುಂಬ ಮುಖ್ಯ ಅಲ್ವಾ, ವ್ಯವಹಾರ ತುಂಬ ಮುಖ್ಯ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಚಿತ್ರರಂಗದಲ್ಲಿ ಒಬ್ಬ ಇಂಥ ಜನ ನಾವು ಎಷ್ಟು ಜನ ಇದ್ದೀವಿ, ಸೀನಿಯರ್ ನಿರ್ಮಾಪಕರಿಲ್ಲ, ಒಂದು 20-30 ವರ್ಷ ನಿರ್ಮಾಪಕರು ಎಷ್ಟು ಜನ ಇದ್ದೀವಿ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಆದರೆ ಇವತ್ತು ಕಾರ್ಮಿಕರು ಸಾವಿರಾರು ಜನ ಚಿತ್ರರಂಗದ ಮೇಲೆ ಡಿಪೆಂಡ್ ಆಗಿದ್ದಾರೆ. ದಿನನಿತ್ಯದ ಅವರ ಊಟ ತಿಂಡಿ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ರೇ ಅವರಿಗೆ ದಿನನಿತ್ಯದ ಊಟ ತಿಂಡಿ ಇಲ್ಲಾಂದರೆ ತುಂಬ ಕಷ್ಟ ಇದೆ. ಅಷ್ಟು ಚಿತ್ರಗಳು ಅಷ್ಟು ಜನಕ್ಕೆ ಊಟ ತಿಂಡಿ ಕೊಡಬೇಕಾದ್ರೆ ಚಿತ್ರ ನಿರ್ಮಾಣ ಆಗಬೇಕು. ಚಿತ್ರ ನಿರ್ಮಾಣ ಆಗಬೇಕು ಅಂದಾಗ ಏನಾಗುತ್ತೆ, ನಾವಿದ್ದೀವಲ್ಲ, ನಾವು 4-5 ಜನ 8 ಜನ ಇದ್ದೀವಲ್ಲ, ನಾವು ನಿರ್ಮಾಪಕರು 2 ವರ್ಷದ ಸಿನಿಮಾನು, 1 ವರ್ಷದ ಸಿನಿಮಾನ, 3 ವರ್ಷದ ಸಿನಿಮಾನ ಮಾಡ್ತಾಯಿದ್ದೀವಿ. ಆದರೆ ಇಡೀ ದಿನ ಊಟ ಮಾಡ್ತಾ ಇರೋದು ಈ 250-300 ಜನ ಯಾವ ಹೊಸ ನಿರ್ಮಾಪಕರು ಬಂದಿದ್ದಾರೆ. ಆ ಹೊಸ ನಿರ್ಮಾಪಕರೇ ಇವತ್ತು ಚಿತ್ರರಂಗಕ್ಕೆ ಊಟ ಕೊಡ್ತಾರೆ. ನಾವು 4-5 ಜನ ಏನಿದ್ದೀವಿ, ನಾವೆಲ್ಲ ವರ್ಷದಲ್ಲಿ 4-5 ಹಬ್ಬ ಇರುತ್ತೆ. ಆ 4-5 ಹಬ್ಬದ ದಿನ ನಾವು ಇಷ್ಟಂಗೆ ಹಬ್ಬದ ಊಟ ಇದ್ದಾಗ ನಾವು ಅದೇ ದಿನ ಊಟ ಆಗ್ಬಿಡ್ತಾರೆ. ಅವ್ರನ್ನ ಉಳಿಸ್ಕೊಳ್ಳೋದು ಹೆಂಗೆ ಅನ್ನೋದು ನಾನು ತುಂಬ ಒತ್ತಾಯ ಮಾಡ್ತಾಯಿರ್ತೀನಿ ಚೇಂಬರಲ್ಲಿ. ಅವ್ರನ್ನ ಉಳಿಸ್ಕೋಬೇಕು ನಾವು. ಅವರೆಲ್ಲ ಯಾವ ಬ್ಯಾಕ್ಡ್ರಾಪ್ ಇರ್ತಾರೆ, ಒಂದು ರಿಯಲ್ ಎಸ್ಟೇಟ್ಸು ಇಲ್ಲಾಂದರೆ ರಾಜಕಾರಣದಿಂದ ಯಾವುದೋ ಒಂದೊಂದು ಫೀಲ್ಡಿಂದ ಬಂದು ಚಿತ್ರ ಮಾಡ್ತಾಯಿರ್ತಾರೆ, ಫ್ಯಾಷನ್ ಇಟ್ಕೊಂಡು. ಅವ್ರನ್ನ ಆಚೆ ಹೋಗಿ ಬಿಡಬಾರ್ದಲ್ಲ, ಅವ್ರಿಂದ ಚಿತ್ರ ಮಾಡಬೇಕು, ಅವರಿಂದ ಇನ್ನಿಬ್ಬರು ಬಂದು ಚಿತ್ರ ಮಾಡಬೇಕು. ಇದನ್ನು ಅಮ್ಮ ಹೇಳ್ತಾ ಇದ್ದಾವಾಗ ಆರೋಗ್ಯ ಮಾಡೋ ಒಂದು ಚಿತ್ರದ ರೆಮ್ಯುನರೇಷನ್ನ ಅಣ್ಣವ್ರು ಕೇಳೋರಂತೆ, ಎಷ್ಟು ತಗೋಬೇಕು ಅಂದರೆ ಎಷ್ಟು ಕೊಡ್ತಾರೆ ನಿಮಗೆ ಅಂತ. ಅವರು ಏನೋ ಒಂದು ತಗೋತಾ ಇದೀವಲ್ಲ, ಬೇಡ ಅಷ್ಟು ತಗೊಂಡು 30-40% ಕಮ್ಮಿ ತಗೊಳ್ಳಿ. ಯಾಕೆಂದರೆ ನಿರ್ಮಾಪಕರು ಉಳಿದ ನಿರ್ಮಾಪಕರಿಗೆ ಲಾಭ ಆದರೆ ಅವ್ರು ಇನ್ನೂ ಚಿತ್ರ ಮಾಡ್ತಾರೆ. 20-30-40-50-60 ಜಾಸ್ತಿ ಆಗಬೇಕು ನಿರ್ಮಾಣಗಳು. ನಾವು ಅದನ್ನು ಪಾಲಿಸಿದ್ರೆ ನಾನು ಲಾಭ ಮಾಡ್ದೆ ಅನ್ಕೊಳ್ಳಿ, ಅವನು ಚಿತ್ರ ಮಾಡ್ತಾನೆ, ಅವನು ಒಂದು 4 ಜನ ಕರ್ಕೊಂಡ್ಬಿಡ್ತಾರೆ. ಇವ್ರು ನೋಡಿ ಇನ್ನೂ 4 ಜನ ಬಂದು ವ್ಯಾಪಾರ ಬರ್ತಾರೆ. ಇವರು ನಿರ್ಮಾಣಕ್ಕೆ ಬೇಜಾರು ಜನ ಬರ್ತಾರೆ. ಆ ಥರದ ನಾವು ಕಲಿಸ್ಕೊಟ್ಬಿಟ್ಟು ನಾವು ಮಾಡಿದಾಗ ಅದೇ ಥರನೇ ಇದು ಅಮ್ಮ ಏನು ಮಾಡಿದ್ರು, ಅದೇ ಥರನೇ ಈಶ್ವರ ಆಗ್ಬೋದು, ಕೆಂಕಣ್ಣ ಆಗ್ಬೋದು, ಮಿಕ್ಕ ಸಂದರ್ಭದಲ್ಲಿ ಪ್ರಭಾಕರ್ ಎಲ್ಲರೂ ಅದನ್ನು ಪಾಲಿಸ್ಕೊಂಡ್ಬರ್ತಾರೆ. ಚಿತ್ರಗಳನ್ನು ಬೆಳೆಸಬೇಕು, ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಪಾಲಿಸ್ಕೊಂಡು ಅದು ಈ ಮಟ್ಟಕ್ಕೆ ಬಂದಿದೆ. ಇವತ್ತು ನಮ್ಮಲ್ಲಿ ದುರಾದೃಷ್ಟ ಕೆಲವರು 4-5 ಜನ ಒಂದು ದೊಡ್ಡ ಮಟ್ಟಿಗೆ ಇವಾಗ ನೀವೇ ಹೇಳ್ತೀವಿ, ಯಾರು 100 ಜನ ಆರ್ಟಿಸ್ಟ್ ಬಂದರೆ 100 ಜನ ಯಾರು ಸ್ಟಾರ್ ಕೊಡ್ತಾರೆ ಅವ್ರಿಗೆ ನೋಡೋದು. ಹಂಗೆ ನಾನು ಹೇಳೋದು ತಪ್ಪು ಹೇಳ್ತಾ ಇರೋದ್ರಿಂದ
ಇದೇ ಥರನೇ ಜನಗಳ ಮನಸ್ಸನ್ನು ಸೊ ಜನಗಳ ಮನಸ್ಸೇನಿದೆ ಒಂದು ದೊಡ್ಡ ಸಿನಿಮಾ ಬರಬೇಕು ಅವ್ರು ನೋಡಬೇಕು ಅಂತ ಆಸೆ ಪಡ್ತಾರೆ ತಪ್ಪಲ್ಲ. ಸೊ ಆ ಥರ ಚಿತ್ರಗಳು ಬರ್ತಾ ಇರೋದು ಕಮ್ಮಿ ಇದೆ. ಸೊ ಅದು ಜಾಸ್ತಿ ಆಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಖಂಡಿತಲೂ ಚಿತ್ರರಂಗ ಮುಂಚೆ ಕನ್ನಡ ಚಿತ್ರರಂಗ ಯಾವ ರೀತಿ ತೊಡಗಿಸ್ಕೊಂಡಿತ್ತೋ ಅದೇ ಥರ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟಕ್ಕೆ ವ್ಯಾಪಾರ ವ್ಯವಹಾರ ಆಗಬೇಕು ಅನ್ನೋದೇ ನಮ್ಮ ಆಸೆ. ಅದು ನನ್ನ ಈಗ ಎಲ್ಲ 10 ವರ್ಷಕ್ಕೆ ಮುಂಚೆ 5 ವರ್ಷಕ್ಕೆ ಮುಂಚೆ ವ್ಯಾಪಾರ ವ್ಯವಹಾರ ಮಾಡಿರ್ತಾರೆ, ಚಿತ್ರ ಮಾಡಿರ್ತಾರೆ, ಅವರಿಗೆ ಅನುಭವ ಇರುತ್ತೆ. ನಾನು ಈಗ ತಾನೇ ಈ ವರ್ಷದಲ್ಲಿ ಚಿತ್ರ ಮಾಡಿದ್ದೀನಿ. ಸೊ ಎಲ್ಲ ಒಳ್ಳೆಯದು ಕೆಟ್ಟದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ನಿಮ್ಮ ಮುಖಾಂತರ ಚಿತ್ರರಂಗಕ್ಕೆ ಮತ್ತು ಪ್ರೇಕ್ಷಕರಿಗೆ ನಮ್ಮ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಅದನ್ನು ಹೇಳ್ತಾ ಇದ್ದೀನಿ, ದಯವಿಟ್ಟು ತುಂಬ ಕಷ್ಟಪಟ್ಟು ದುಡ್ಡನ್ನು ತಂದು ತಿಂತಾ ಇದ್ದೀನಿ. ಒಂದ್ಸರಿಗೆ 10 ಸರಿ ಯೋಚನೆ ಮಾಡಿ ನಿರ್ಮಾಣ ಮಾಡಬೇಕು. ಪ್ಲ್ಯಾನಿಂಗ್ ಇಲ್ಲದೆ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಯೋಚನೆ ಮಾಡಿ ಒಳ್ಳೊಳ್ಳೆ ಚಿತ್ರಗಳು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಮುಂದಾಗೋಣ ಅನ್ನೋದಕ್ಕೆ ಇವತ್ತು ಈ ಪೂಜೆ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ಆಶೀರ್ವಾದ ಪಡ್ಕೊಂಡೋಗಿ ಅಂತ ನಾವು ಪೂಜೆ ನನ್ನ ಕೊನೆ ಪ್ರಶ್ನೆ ಏನಂದರೆ, ನೀವು ಹೇಳಿದ್ರಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕ್ಲಾರಿಟಿ ಕೊಟ್ಟಿದ್ರೆ ಇದು ಚಿತ್ರೋದ್ಯಮಕ್ಕೆ ಒಳ್ಳೆಯದಾಗಲಿ ಅಂತ ಮಾಡ್ತೀವಿ ಪೂಜೆ ಅಂತ. ಬಟ್ ಸಾಕಷ್ಟು ಜನ ಪ್ರೊಡ್ಯೂಸರ್ ಅಂದರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದು ಬೇಕಾಗಿರೋದು ಸಿನಿಮಾ ಹೊರತು ಈ ಹೋಮ ಹವನ ಅಲ್ಲ. ಹಿಂದೆ ವೀರಪ್ಪನವರು ಕಿಡ್ನಾಪ್ ಸಂದರ್ಭದಲ್ಲಿ ಪೂಜೆ ಮಾಡಬೇಕು ಅಂತ ಅರ್ಥ ಇತ್ತು. ದರ್ಶನ್ ಅವರು ಈ ಥರದ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿರೋದಕ್ಕೆ ಈ ಥರದ ಪೂಜೆ ಮಾಡೋ ಅಗತ್ಯ ಇರಲಿಲ್ಲ. ಒಂದು ಕಲಾವಿದ ಅಂದರೆ ಇಡೀ ಚಿತ್ರೋದ್ಯಮ ಒಂದು ಕುಟುಂಬಕ್ಕೆ ಏನಾದರೂ ಆದರೆ ಎಲ್ಲರೂ ಕೂಡ ಸಾಥ್ ಕೊಡಬೇಕು ಅಂತ ಹೇಳೋರು ಅವರೇ. ಇಡೀ ಉದ್ಯಮ ಒಂದು ಕುಟುಂಬ ಅಂತಾರೆ. ಕುಟುಂಬದ ಸದಸ್ಯರಲ್ಲಿ ಯಾರೋ ಒಬ್ಬರಿಗೆ ಪ್ರಾಬ್ಲಮ್ ಆಗಿದೆ ಅಂದರೆ ಅವ್ರು ಪರವಾಗಿ ನಿಂತು ಏನೋ ಮಾಡ್ತೀವಿ ಅಂತ ಹೋದಾಗ ಈ ಥರದ ಅಡ್ಡಗಾಲ ಆಗ್ತಾರೆ, ಕೊಂಕು ಮಾತಾಡ್ತಾರೆ. ಏನು ಹೇಳ್ತೀರಾ ಅಂಥವ್ರ ಬಗ್ಗೆ? ಅವರವರ ಅಭಿಪ್ರಾಯ ಇಲ್ಲ, ಅವ್ರು ಮಾತಾಡೋದು ಏನಾಗುತ್ತೆ ಮೊನ್ನೆ ಹೇಳಿದ್ರು ಅವ್ರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲ ಆಗ್ತದೆ. ಒಬ್ಬ ಚೆನ್ನಾಗಿ ಮುಂಚೆ ಇರೋದು ಒಬ್ಬ ವ್ಯಕ್ತಿಯಾಗಿ ಹಾಗಾಗಿ ಮೊನ್ನೆ ಹೇಳಿದಾಗೆ ಅಂತ ನಾನು ಈ ಜಾಗನ ಬಳಸ್ಕೊಂಡು ಅಷ್ಟಕ್ಕೋಸ್ಕರನೇ ಪೂಜೆ ಮಾಡ್ತಾ ಇದ್ದೀನಿ ಹೇಳ್ತಾರಲ್ಲ, ಅವ್ರ ಅನಿಸಿಕೆ, ನನ್ನ ಅನಿಸಿಕೆ ನಾನು ಸ್ವಲ್ಪ ನಮ್ಮಲ್ಲಿ ಅನ್ಕೊಂಡಿದ್ದೀನಿ. ಅವ್ರ ಭಾವನೆ ಏನಿದೆ ಅಂತ ನಾವೇ ಅದ್ರ ಬಗ್ಗೆ 3 ಜನ ಮಾತಾಡ್ತಾರೆ. ಅದರಿಗೆಲ್ಲ ನಾನು ಮಾತಾಡೋಕ್ಕೆ ಹೋಗೋದು ಏನಾಗುತ್ತೆ, ಚಿತ್ರರಂಗದಲ್ಲಿ ಕಾರ್ಮಿಕರಿಗೆ ದುಡ್ಡು ಕೊಡ್ಬೋದಾಗಿತ್ತು, ಈ ಥರ ಪೂಜೆ ಮಾಡಬಹುದು, ದುಡ್ಡು ಕೊಡೋದಕ್ಕೆ ಮಾಡ್ತಾರೆ. ಅದಕ್ಕೆ ಮಾತಾಡೋರು ಯಾರು ಬಂದು ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಮಾತಾಡಿದವರು, ಹೇಳಿಕೆ ಕೊಟ್ಟವರು ಸುಮಾರು ಜನ ಯಾರು ಬಂದು ಒಂದಿನ ಬಂದು ಅವ್ರು ಯಾರು ಆಯ್ತಪ್ಪ ಕೋವಿಡ್ ಟೈಮಲ್ಲಿ ಯಾರು ಬಂದು ಫೋನ್ ಮಾಡ್ತಾರೆ, ಯಾರು ಮಾಡಿದ್ರು ಅಂಬರೀಷ್ ಅವರು ಇಲ್ಲ ನಾವೇನು ಅಂಬರೀಷ್ ಅವರು ಪಾಲ್ಸ್ಕೊಂಡ್ಬಂದಿದ್ದು ನಾವು ಪಾಲ್ಸ್ಕೊಬರ್ಬೇಕು, ಅಂಬರೀಷ್ ಅವರು ಈ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು ಅದೆಲ್ಲ ಎಷ್ಟು ನಾವು ಪ್ರಯತ್ನ ಪಟ್ಟು ಏನು ಮಾಡೋದು. ಮೇಡಮ್ ಅವ್ರನ್ನ ನಾವು ಕಳಿಸಿ ಅವರು ಸ್ಥಾನಮಾನ ಪಡೆದಿದ್ರು ಅಂತ ಸುಮಾರು ಜನ ರಾಜ್ಯದ ಮಂತ್ರಿಗಳು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿ ಮೆಡಿಕಲ್ ಕಿಟ್ ಆಗ್ಬೋದು ವ್ಯಾಕ್ಸಿನೇಷನ್ ಆಗ್ಬೋದು ಸುಮಾರು ಇಟ್ಕೊಂಡು ಎಷ್ಟು ಮಾಡಿ ಮುಖ್ಯ ಬಂದಿದೆ. ಯಾವತ್ತೂ ನನಗೆ ಗೊತ್ತಿಲ್ಲ, ಮಾತಾಡ್ತಾರೆ ಅವ್ರಿಗೆಲ್ಲರೂ ಉತ್ತರ ಕೊಡೋದು ಅವ್ರ ಅಭಿಪ್ರಾಯ. ಒಳ್ಳೆ ಬಯಸಿದ್ರು ಸರಿ, ಕೆಟ್ಟ ಬಯಸಿದ್ರು ಸರಿ, ಇಲ್ಲ ನಾವು ಮಾಡ್ತಾರೆ ಸರಿ ಇಲ್ಲ ಅಂತ ಅವ್ರ ಕೊಡೋದೇ ಇದೆ. ಅವರನ್ನ ಅಟ್ಲೀಸ್ಟ್ ಮುಂದೆ ಬಂದು ನಿಂತ್ಕೊಂಡು ಮಾಡಿ. ಹಾಗಾದ್ರೂ ನನ್ನ ಅಭಿಪ್ರಾಯ ಅದೇ. ಅವ್ರ ಅಭಿಪ್ರಾಯನೂ ಬೇರೆ ಒಂದು ಅಂಗ ಅಂದರೆ ಮಿಸ್ಟರ್ ಒಂದು ಡಿಪಾರ್ಟ್ಮೆಂಟ್ ತಿಂಡಿ ಕೊಡೋದು, ಅವ್ರಿಗೆ ಕಾರ್ಮಿಕರಿಗೆ ನೋಡ್ಕೊಬೋದಲ್ಲ ಅಂತ ಬಂದು ಮಾಡಲಿ ಅವರು ಸಂತೋಷ ಇಲ್ಲ. ನಾವು ಅದ್ರ ಬಗ್ಗೆ ಏನೂ ಇಲ್ಲ, ನಮ್ಮ ಕಡೆಯಿಂದ ಏನಾದರೂ ಬೇಕು ಅಂದರೆ ನಾವು ಅದ್ರ ಜೊತೆ ಸೇರ್ಕೊಂಡು ಮಾಡ್ತೀವಿ. ಅದ್ರ ಬಗ್ಗೆ ನಾವು ಯಾವುದೇ ಥರದ ನಮಗೆ ಇನ್ನೊಬ್ರು ಏನೋ ಮಾತಾಡ್ತಾರೆ ಎಲ್ರಿಗೂ ಮಾತಾಡ್ತಾರೆ. ಅದರಲ್ಲಿ ಕೂಡ ಈಗೆಲ್ಲ ಒಂದಷ್ಟು ಹಿಡಿತದಲ್ಲಿ ಇರಬೇಕು ಅನ್ನುವಂಥ ಸಲಹೆ ಕೂಡ ಇದನ್ನು ನಾನು ಇವತ್ತು ಕೇಳಿಲ್ಲ. ಈ ಭಗವಂತ ಏನು ಇವತ್ತು ನಮಗೆ ಜ್ಞಾಪಿಸಿದ್ದು, ಇವತ್ತು ಕಲ್ತಿದ್ದಲ್ಲ ಅದು. ನೀವು ಹೇಳಿದ್ರಲ್ಲ ಅದೆಲ್ಲ ಇಡ್ತಾ ಇಲ್ಲ ಅಂದರೆ ನಮಗೆ ಸ್ಥಾನಮಾನ ಸಿಗ್ತಾ ಇಲ್ಲ. ನಮ್ಮೆಲ್ಲರಿಗೂ ಅಷ್ಟೇ, ನನಗೆ ಅಲ್ಲ ಎಲ್ಲರಿಗೂ ಅದೆಲ್ಲ ಹಿಡಿತದಲ್ಲಿರೋದ್ರಿಂದಲೇ ನಮಗೆ ಸ್ಥಾನಮಾನ ಭಗವಂತ ಕೊಟ್ಟರು. ಅದನ್ನು ಹೆಚ್ಚಿಸ್ತಾರೆ ದೇವರು. ಇಲ್ಲಿವರೆಗೂ ನೀವು ಅದನ್ನು ಕಾಪಾಡ್ಕೊಂಡು ಬಂದಿದ್ದೀರ, ಮುಂದಕ್ಕೂ ಅದನ್ನು ಕಾಪಾಡ್ಕೊಂಡು ಯಾವುದೇ ಥರದ ನಿಮಗೆ ಒಂದು ಸ್ಥಾನಮಾನ ಸಿಕ್ಕಿದೆ ಅಂತ ದುರಾಂಕಾರ ಮಾಡಬೇಡಿ, ಇಲ್ಲ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಬೇಡಿ, ಇಲ್ಲ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ ಅನ್ನೋ ಒಂದು ಸಿಗ್ನಲ್ ಭಗವಂತ ಕೊಟ್ಟರು ಅಷ್ಟೇ ನನ್ನ ಅಭಿಪ್ರಾಯ ಇದೆ. ಅದು ನೀವು ಮಾತಾಡೋರು ಮಾತಾಡ್ತಾರೆ,
ನಾವು ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಭಗವಂತ ಇವತ್ತೇನು ಆಶೀರ್ವಾದ ಮಾಡಿದ್ದಾನೆ, ಇಡೀ ಎಲ್ಲರಿಗೂ ಇಡೀ ಚಿತ್ರೋದ್ಯಮ ಒಳ್ಳೆಯದಾಗಲಿ ಅನ್ನೋ ನಾವು ಇವತ್ತು ಪ್ರಯತ್ನದಲ್ಲಿ ನಾವೇನು ಪೂಜೆ ಮಾಡಿದ್ವಿ ಅದು ಫಲಿಸಿದೆ ಅಂತ ನನ್ನ ನಂಬಿಕೆ ಇದೆ. ಎಲ್ಲರೂ ಅದನ್ನು ಪಾಲಿಸ್ಕೊಂಡು ಹೋಗೋಣ ಅನ್ನೋದೇ ನನ್ನ ಅಭಿಪ್ರಾಯ. ಕನ್ನಡ ಜನತೆಗೆ ಹೇಳೋಣ, ಚಿತ್ರಮಂದಿರಕ್ಕೆ ಬನ್ನಿ ಅಂತ. ಇದನ್ನು ನಾನು ಫಸ್ಟ್ ಸಿನಿಮಾ ಮಾಡಿದ್ರೆ ಅವತ್ತಿಂದಲೇ ಹೇಳ್ತಾ ಇದ್ದೀನಿ, ಚಿತ್ರರಂಗನ ಉಳಿಸಿ ಜನ ಸಿನಿಮಾ ನೋಡೋರು ಕನ್ನಡ ಚಿತ್ರಗಳನ್ನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ನಾನು ಸುಮಾರು ಹೇಳ್ತಾ ಇರ್ತೀನಿ. ಇವತ್ತು ಹೇಳ್ತೀನಿ, ಅವತ್ತಿಂದಲೂ ಹೇಳ್ಕೊಂಡಿದ್ದೀನಿ. ನೀವೆಲ್ಲರೂ ಅದಕ್ಕೆ ಸ್ವಲ್ಪ ಕೈ ಜೋಡಿಸಿದ್ರೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.